ಒಂದು ಇಲಾಖೆ ಜವಾಬ್ದಾರಿ ಹೊತ್ತಂತ ಮಂತ್ರಿ ರಾಜೀನಾಮೆ ಕೊಡೋದೇ ಆದ್ರೆ ಇವತ್ತು ನಮ್ಮ ಕಲಬುರಗಿನಲ್ಲಿ ಏನಾಯ್ತು, ಜೈಲಿಂದ ಕಾಂಪೌಂಡ್ ಹಾರಿ 3 ಜನ ಕೈದಿಗಳು ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಹಾಗಂತ ಅಂದ್ರೆ ಈ ರಾಜ್ಯದ ಗೃಹ ಮಂತ್ರಿ ರಾಜೀನಾಮೆ ಕೊಡ್ಬೇಕಲ್ಲ. ಈ ಯುವಕರನ್ನ ಏನು ಹೋರಾಟ ಇದೆಯಾ ಅದರ ದಾರಿ ತಪ್ಪಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಚಾಲು ಆಗಿದೆ. ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರು ಯಾವ ಕೆಲಸನೂ ಮಾಡಿಲ್ಲ. ಅಂದ್ರೆ ಇವರ ಪರಿಸ್ಥಿತಿ ಎಲ್ಲಿ ಬಂದಿದೆ, ಯಾಕೆಂದ್ರೆ ಇವರು ಸಾರ್ವಜನಿಕರನ್ನ ದೇಶದ ಪ್ರಜೆಗಳನ್ನ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. CJP ಅಂತ ಹೇಳಿ ನಮ್ಮ ದೇಶದ ಯುವಕರು ಏನು ಕೆಲವೊಂದು ಇಶ್ಯೂಗಳು ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಅದರಲ್ಲಿ ವಿಶೇಷವಾಗಿ ಆ ನೀಟ್ ಎಕ್ಸಾಮಲ್ಲಿ ಆದಂಥ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆದಂಥ ವಿಷಯಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ಆ ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ಯಾರು ನೀಟ್ ಪರೀಕ್ಷೆಯಲ್ಲಿದ್ದರೂ ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಸಂಬಂಧಪಟ್ಟದ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಹೋರಾಟನ ಇವತ್ತು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣಕ್ಕಾಗಿ ಮರುಪರೀಕ್ಷೆ ಮಾಡಿ ಅದರಲ್ಲಿ ಸುಮಾರು 21 ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದು ಇದು ದುರ್ದೈವ ಸಂಗತಿ. ಇದು ಆಗಬಾರ್ದು. ಇದನ್ನು ಯಾವುದೇ ಒಂದು ಸರ್ಕಾರ ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಈಗಾಗಲೇ ಸನ್ಮಾನ್ಯ ಮೋದಿಜಿಯವರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟವರ ಮೇಲೆ ಯಾರ್ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನೆಲ್ಲ ಕೂಡ ಹುಡುಕಿ ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಅವರಿಗೆ ತ್ವರಿತವಾಗಿ ನ್ಯಾಯ ಸಿಗಬೇಕು ಇದ್ರ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಅವ್ರ ಮೇಲೆ ಈಗ ಸುಮಾರು 5 ಕಡೆ ತ್ವರಿತ ನ್ಯಾಯಾಲಯಗಳು ಕೂಡ ಸ್ಥಾಪನೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಯಾರೇ ಅಪರಾಧಿಗಳು ತಪ್ಪಿಸ್ಕೋಬಾರ್ದು. ಏನಿವತ್ತು ವಿದ್ಯಾರ್ಥಿಗಳು ಸತ್ತಿದ್ದಾರೆ ಅಥವಾ ವಿದ್ಯಾರ್ಥಿಗಳು ಹೋರಾಟ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರ ತ್ವರಿತವಾಗಿ ಕ್ರಮ ತೆಗೆದುಕೊಂಡಿದೆ. ಈ ಯುವಕರನ್ನ ಏನು ಹೋರಾಟ ಇದೆಯಾ ಅದರ ದಾರಿ ತಪ್ಪಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಚಾಲು ಆಗಿದೆ. ಇದರ ನಡುವೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅವರು ಈ ಥರದ್ದು ವಿರುದ್ಧ ಹೋರಾಟ ರೂಪಿಸಿ ಸರ್ಕಾರಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥದ್ದು ಅಥವಾ ಹೋರಾಟದ ಮೂಲಕ ಸರ್ಕಾರನ ಎಚ್ಚರ ಮಾಡ್ತಕ್ಕಂಥದ್ದು ಅದಕ್ಕೆ ಆ ಪಕ್ಷಕ್ಕೆ ಹಕ್ಕಿದೆ, ಮಾಡ್ಬೋದು. ಆದರೆ ಇವತ್ತು ಅವ್ರು ಯಾವ ಕೆಲಸನೂ ಮಾಡಿಲ್ಲ. ಇವತ್ತೇನು CJP ಹೆಸರಿನಲ್ಲಿ ಯುವಕರು ಏನು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಅಂದರೆ ಇವರ ಪರಿಸ್ಥಿತಿ ಎಲ್ಲಿ ಬಂದಿದೆ, ಯಾಕೆಂದರೆ ಇವರು ಸಾರ್ವಜನಿಕರನ್ನ ದೇಶದ ಪ್ರಜೆಗಳನ್ನ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಆ ಜೊತೆ ಸೇರಿಕೊಂಡು ಇವತ್ತು ಇವರು ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಈ ಥರ ಅನೇಕ ಅವರ ಪಕ್ಷದ ಡಿಮ್ಯಾಂಡ್ಗಳು ಇಟ್ಕೊಂಡಿದ್ದಾರೆ. ಹೀಗೆ ಒಂದು ಪಕ್ಷದ ವ್ಯವಸ್ಥೆಯಲ್ಲಾಗಿರ್ತಕ್ಕಂಥ ಲೋಪಗಳು, ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದು ಸೂಕ್ತವಾದ ಒಂದು ಬೇಡಿಕೆ. ಅದು ಬಿಟ್ಟು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ ಈ ಥರ ಕೇಳ್ತಾ ಹೋದರೆ ಈಗ ಒಂದು ಇಲಾಖೆ ಜವಾಬ್ದಾರಿ ಹೊತ್ತಂತ ಮಂತ್ರಿ ರಾಜೀನಾಮೆ ಕೊಡೋದೇ ಆದರೆ ಇವತ್ತು ನಮ್ಮ ಕಲಬುರಗಿನಲ್ಲಿ ಏನಾಯಿತು, ಜೈಲಿಂದ ಕಾಂಪೌಂಡ್ ಹಾರಿ 3 ಜನ ಕೈದಿಗಳು ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಹಾಗಂತ ಅಂದರೆ ಈ ರಾಜ್ಯದ ಗೃಹ ಮಂತ್ರಿ ರಾಜೀನಾಮೆ ಕೊಡ್ಬೇಕಲ್ಲ, ಕೊಟ್ಟಿದ್ದಾರೆ ಅವರು. ಅದನ್ನು ಹೇಳ್ತಾ ಇದ್ದಾರೆ ಅವರು, ಅದನ್ನು ಹೇಳೋದೇ ಇಲ್ಲ ಅವರು. ಇದು ಏನು ಅಂದರೆ ಇವ್ರು ಮಾಡೋದು ಇವ್ರಿಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯ ಅಂತ ಅನ್ನೋ ರೀತಿಯಲ್ಲಿ ಈ ಪಕ್ಷ ನಡೆಸ್ಕೊಳ್ತಾ ಇದೆ.